ಭಾರತ ರತ್ನ ಮಾಜಿ ರಾಷ್ಟ್ರಪತಿ ಅಬ್ದುಲ್ ಕಲಾಂ ನಿಧನರಾಗಿ 11 ವರ್ಷಗಳಾಗಿದೆ. ಇಂದು ಅವರನ್ನ ದೇಶದೆಲ್ಲೆಡೆ ನೆನಪಿಸುವ ಕಾರ್ಯ ನಡೆದಿದೆ. ಚಿಕ್ಕಬಳ್ಳಾಪುರ ನಗರದ ಎಂಜಿ ರಸ್ತೆಯಲ್ಲೂ ಶ್ರೀ ಅಬ್ದುಲ್ ಕಲಾಂ ಫೌಂಡೇಶನ್ ಪದಾಧಿಕಾರಿಗಳು ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಅವರ ಸಾಧನೆಗಳನ್ನು ಕೊಂಡಾಡಿದರು. ಮಿಸೈಲ್ ಮ್ಯಾನ್ ಭಾರತದ ಮಾಜಿ ರಾಷ್ಟ್ರಪತಿ ಭಾರತ ರತ್ನ ಅಬ್ದುಲ್ ಕಲಾಂ ಅವರ 11ನೇ ಪುಣ್ಯ ಸ್ಮರಣಾ ದಿನ ಇಂದು ದೇಶದೆಲ್ಲೆಡೆ ಅವರ ಸಾಧನೆಯನ್ನು ಕೊಂಡಾಡುತ್ತಿದ್ದಾರೆ. ಚಿಕ್ಕಬಳ್ಳಾಪುರ ನಗರದಲ್ಲಿಯೂ ಎಂಜಿ ರಸ್ತೆಯಲ್ಲಿರುವ ಶ್ರೀ ಅಬ್ದುಲ್ ಕಲಾಂ ಫೌಂಡೇಶನ್ ಕಚೇರಿಯಲ್ಲಿ ಫೌಂಡೇಶನ್ ಪದಾಧಿಕಾರಿಗಳು ಅಬ್ದುಲ್ ಕಲಾಂ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಅವರ ಸಾಧನೆಗಳನ್ನು ಮೆಲುಕು ಹಾಕಿದ್ರು. ಈ ವೇಳೆ ಮಾತನಾಡಿದ ಅಧ್ಯಕ್ಷ ನಂದಿ ಎಂ ಭಾಷಾ, ಎದೆ ಸಿಳಿದ್ರೆ 3 ಅಕ್ಷರ ಬರೋಲ್ಲ. ಮುಸ್ಲಿಂ ಮುಲ್ಲಾ ಜನಾಂಗದ ಬಗ್ಗೆ ಅವಹೇಳನ ಮಾಡಿ ಮಾತನಾಡಿರುವ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ, ದೇಶದಲ್ಲಿ ಅಣುಬಾಂಬ್ ಪರೀಕ್ಷೆ ಮಾಡಿದ್ದು ಅಬ್ದುಲ್ ಬ್ರಹ್ಮೋಸ್ನಂತಹ ಕ್ಷಿಪಣಿಗಳನ್ನ ಕಂಡು ಹಿಡಿದಿದ್ದು ಅಬ್ದುಲ್ ಕಲಾಂ. ಅಬ್ದುಲ್ ಕಲಾಂನನ್ನ ಈ ಮುಲ್ಲಾಗಳೇ ಅನ್ನೋದನ್ನ ಮರೆಯಬಾರದು. ಅಬ್ದುಲ್ ಕಲಾಂ ಸಹ ಒಬ್ಬ ಮುಲ್ಲಾ ಸಾಹೇಬರ ಮಗ ಎಂಬುದನ್ನ ಮರೆಯಬಾರದು ಎಂದು ಟಾಂಗ್ ನೀಡಿದರು. ಇವತ್ತು ನಮ್ಮ ಇಡೀ ರಾಜ್ಯದ ಇಡೀ ದೇಶದ ಜನತೆಗೆ ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಮೊನ್ನೆ ಅಷ್ಟೇ ನಾನು ಒಂದು ವಿಡಿಯೋ ನೋಡಿದೆ. ಅದರಲ್ಲಿ ಮಾನ್ಯ ಸಿಟಿ ರವಿ, ಏನು ವಿಧಾನ ಪರಿಷತ್ನ ಸದಸ್ಯರಾದಂತಹ ಸಿಟಿ ರವಿ ಅವ್ರಿಗೆ ಈಗಾಗಲೇ ವಿಧಾನಸಭೆಯಲ್ಲಿ ಚಿಕ್ಕಮಗಳೂರಿನ ಜನ ಉಗಿದು ಉಪ್ಪಾಕಿ ದೂರ ಇಕ್ಕಿದ್ದಾರೆ. ಅವರು ಮುಲ್ಲಾಗಳು ಮೌಲ್ವಿಗಳು ಎದೆ ಸಿಳಿದ್ರೆ 3 ಅಕ್ಷರ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ನಾನು ಅದ್ರ ವಿರುದ್ಧ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೇನೆ. ದಯವಿಟ್ಟು ಮಾನ್ಯ ಸಿಟಿ ರವಿ ಅವರು ತಿಳ್ಕೋಬೇಕು. ಇವತ್ತು ಒಬ್ಬ ಮುಲ್ಲಾನ ಮಗ ಡಾಕ್ಟರ್ APJ ಅಬ್ದುಲ್ ಕಲಾಂ ರವರು, ಅವರ ಅಪ್ಪ ಒಬ್ಬ ಖಾತಿಬ್, ಮಸೀದಿಯಲ್ಲಿ ಇದು ಬರೀತಾ ಇದ್ದವರು. ಅವ್ರ ಮಗ ಈ ದೇಶಕ್ಕೆ ಇವತ್ತು ಇಡೀ ವಿಶ್ವದಲ್ಲೇ ಹೆಸರುವಾಸಿ ಆಗಿರುವಂತಹ ಮಿಸೈಲ್ಗಳು, ಬ್ರಹ್ಮೋಸು, ಹಲವಾರು ಮಿಸೈಲ್ಗಳು ನಮ್ಮ ದೇಶಕ್ಕೆ ಕೊಡುಗೆ ಕೊಟ್ಟು ಈ ದೇಶದಲ್ಲಿ ಮೊಟ್ಟ ಮೊದಲನೇದಾಗಿ ಅಣುವಸ್ತ್ರವನ್ನು ಪರೀಕ್ಷೆ ಮಾಡಿದಂತಹ ಮಹಾನ್ ನಾಯಕ ಈ ದೇಶದ ಮಾಜಿ ರಾಷ್ಟ್ರಪತಿ ಡಾಕ್ಟರ್ APJ ಅಬ್ದುಲ್ ಕಲಾಂ. ಅಂತವ್ರ ಬಗ್ಗೆ ಹಲವಾರು ದೇಶದ ನಾಯಕರು ಈ ದೇಶಕ್ಕೆ ಅವರದೇ ಆದಂತಹ ಒಂದು ಸೇವೆಯನ್ನು ಮಾಡೋದ್ರ ಮುಖಾಂತರ ಈ ದೇಶಕ್ಕೆ ಕೊಡುಗೆ ಕೊಡ್ತಿರುವಂತಹ ಒಬ್ಬ ಮುಸಲ್ಮಾನರ ಜಾತಿಗೆ ಒಂದು ಅವಮಾನ ಮಾಡಿರುವಂತಹ ಕೆಲಸ ಇವತ್ತು ಸಿಟಿ ರವಿ ಮಾಡಿದ್ದಾನೆ. ದಯವಿಟ್ಟು ಇಂಥ ಒಬ್ಬ ಬೇಜವಾಬ್ದಾರಿ ನಾಯಕರಿಗೆ ಜನ ಬುದ್ಧಿ ಈಗಾಗಲೇ ಕಲಿಸಿದ್ದಾರೆ. ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೋಬೇಕು. ಇಂಥ ಬೇಜವಾಬ್ದಾರಿ ಇರುವಂತಹ ನಾಯಕರಿಗೆ ಉಪ್ಪಾಗಿ ದೂರ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಈ ವೇಳೆ ಪ್ರಧಾನ ಕಾರ್ಯದರ್ಶಿ ಹಶೀಂ ಬನ್ನೂರು, ದಲಿತ ಸಂಘಟನೆ ಮುಖಂಡ ಬಾಲಕೋಂಟಹಳ್ಳಿ ಗಂಗಾಧರ್, ಪದಾಧಿಕಾರಿಗಳಾದ ಫಜಾಲುಲ್ಲಾ, ಅಬೂಬಕರ್, ಜಾವೀದ್, ಸಫೀರ್ ಇತರರು ಇದ್ದರು. ಕ್ಯಾಮರಾಮನ್ ಅಖಿಲ್ ಜೊತೆ KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.